ಸೀತಾ ಏನಾಯ್ತು? ಗಿಫ್ಟ್ ಕೊಟ್ರಾ? ರೆಡಿ ಆಗ್ತಾ ಇದ್ದಾರೆ. ಕೇಳಿ ಏನ್ ಮಾಡ್ತಿದ್ದಾರೆ? ಚಿಕ್ಕಿ ರೆಡಿನಾ? ಹಾ ಸೀತಾ, ಮತ್ತೆ ಹೊರಗಡೆ ಬನ್ನಿ. ಹೊರಗ್ ಯಾರು ಇಲ್ಲ ತಾನೆ? ಇಲ್ಲಿ ಯಾರು ಬರ್ತಾರೆ? ನೀವು ತುಂಬಾ ಚೆನ್ನಾಗಿ ಕಾಣ್ತೀರಾ, ಮುಜುಗರ ಪಡ್ಕೋಬೇಡಿ, ಹೊರಗಡೆ ಬನ್ನಿ. ಹೀರೋಯಿನ್ ತರ ಮಾಡಿಸ್ತಾ ಇದ್ದೀರಾ. ಚಿಕ್ಕಿ ಬನ್ನಿ. ಪ್ಲೀಸ್ ಬನ್ನಿ ಬನ್ನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೀರಾ ಗೊತ್ತಾ? ಯಾಕೆ ಇಷ್ಟು ನಾಚ್ಕೋತಿದ್ದೀರಾ? ಒಳ್ಳೆ ಕಾಲೇಜ್ ಹುಡುಗಿ ತರ ಕಾಣ್ತಾ ಇದ್ದೀರಾ ನೀವು. ಸತ್ಯ ಚಿಕ್ಕಪ್ಪ ಏನಾದ್ರು ನಿಮ್ಮನ್ನ ಈ ಔಟ್ಫಿಟ್ ಅಲ್ಲಿ ನೋಡಿದ್ರೆ ಕ್ಲೀನ್ ಬೋಲ್ಡ್. ನಿಜನಾ ರಾಮ್? ನಾನು ಈ ಜೀನ್ಸ್ ಅಲ್ಲಿ ಕೆಡ್ದಾಗ ಕಾಣ್ತಿಲ್ಲ ತಾನೆ ಸೀತಾ? ಖಂಡಿತ ಇಲ್ಲ ಚಿಕ್ಕಿ. ನನ್ ಫೋಟೋಸ್ ತೆಗಿಲ್ಲ. ಹಾ ಸಿಹಿ ತೆಗಿ, ಹಾಗೆ ನಿಮ್ ಸತ್ಯ ಅಂಕಲ್ಗೂ ಕಳಿಸ್ಬಿಡು. ಏ ನೋ 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 ನೋ, ಬರೀ ಫೋಟೋ ತೆಗಿಯೋದಲ್ಲ, ನಾವೇ ಸತ್ಯ ಚಿಕ್ಕಪ್ಪಂಗ್ ಒಂದು ಸರ್ಪ್ರೈಸ್ ಕೊಡ್ತಾ ಇದೀವಿ. ನಿಮ್ ಬರ್ತ್ಡೇನ ಫಾರ್ಮ್ ಹೌಸ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಅವ್ರನ್ನೇ ಕರೆದೆ, ಬಟ್ ಅವ್ರು ಬರಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನೇ ಎಲ್ಲ ಪ್ಲಾನ್ ಮಾಡ್ಬಿಟ್ಟಿದ್ದೀನಿ. ಏನಾಯ್ತು ಸರ್ ನಚಿಕಿ? ತಾತ ಏನಾರು ಹೇಳ್ತಾರೆ ಅಂತನಾ? ಡೋಂಟ್ ವರಿ, ತಾತ ನನಗೂ ಅದೇ ಬೇಕಾಗಿರೋದು. ಬಟ್ ಚಿಕ್ಕಿ ಕಮಾನ್. ಬೇಡ ರಾಮ್, ಅಲ್ಲಿಗೆ ಹೋಗಿ ಸೆಲೆಬ್ರೇಟ್ ಮಾಡೋ ಐಡಿಯಾ ಏನೋ ಚೆನ್ನಾಗಿದೆ. ಅದೇ ಅಭ್ಯಾಸ ಆಗೋಗುತ್ತೆ. ಅವ್ರನ್ನ ನೋಡೋದಕ್ಕೆ ಇವರೆಲ್ಲರೂ ಹೋಗ್ತಾರೆ, ಮತ್ತೆ ಅವನನ್ನ ಯಾಕೆ ಮನೆಗೆ ಕರೆಸ್ಕೊಳ್ಬೇಕು ಅಂತ ಮಾವ ಹಿಂಗೆ ಅನ್ನಿಸ್ಬಾರ್ದಲ್ವಾ? ನಿಮ್ಮ ಸರ್ಪ್ರೈಸ್ ಪ್ಲಾನ್ಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಬೇಜಾರು ಮಾಡ್ಕೋಬೇಡಿ ಪ್ಲೀಸ್. ಪರವಾಗಿಲ್ಲ ಬಿಡಿ.